ಒಂದ್ ಕಡೆ ಅದರಿಂದ ಹೊರಗಡೆ ಬಂದಿದ್ದಾರೆ ಅಂತ ಸುದ್ದಿಗಳು ಮಾಹಿತಿ ಎಲ್ಲ ಏನಿಲ್ಲ. ಅವರು ಹೊರಗಡೆ ಬಂದ್ರು ಅಂತ ಕೇಳೋದಕ್ಕೇನೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಬಿಗ್ ಬಾಸ್ ಅಂದ್ರೆ ಫಸ್ಟ್ ನೆನಪಾಗದೆ ಕಿಚ್ಚ ಸುದೀಪ್ ಸರ್. ಸೊ ಅಂದ್ರೆ ಅದ್ರ ಬಗ್ಗೆ ಏನು ಅಫಿಷಿಯಲ್ ಮಾಹಿತಿ ಇಲ್ಲ. ಲೆಟ್ಸ್ ವೇಟ್ ಅಂಡ್ ವಾಚ್. ಲೆಟ್ಸ್ ಏನೋ ಒಂದು ಅವ್ರ ಏನ್ ಕ್ಯೂರಿಯಾಸಿಟಿ ಇದೆ ಅದನ್ನ ಹಾಗೆ ಇಟ್ಕೊಂಡು ನೋಡೋಣ ಅವ್ರು ಏನ್ ಅಪ್ಡೇಟ್ ಕೊಡ್ತಾರೆ ಅನ್ನೋದು. ಇಂಡಸ್ಟ್ರಿಗೆ ಸದ್ಯದ ಬೆಳವಣಿಗೆ ನಿಮ್ಗೆ ಗೊತ್ತಿರ್ಬೋದು. ಫೈರ್ ಆ ಒಂದು ಪತ್ರ ಏನಿದೆ ಮುಖ್ಯಮಂತ್ರಿಗಳು ಸೇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೆಣ್ಮಕ್ಳ ರಕ್ಷಣೆಗೆ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು. ಕೇರಳದಲ್ಲಿ ನಡೀತಾ ಇದೆ. ಅದೇ ನಮ್ಮ ಕರ್ನಾಟಕ ನೇಮ ಕಮಿಟಿ ಇಲ್ಲಿ ಬರಬೇಕು ಅನ್ನೋ ಒಂದು ಒತ್ತಾಯ ಇದೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಒಂದು ಅಫ್ಕೋರ್ಸ್ ಏನು ಅವರು ಒಂದು ಸ್ಟ್ಯಾಂಡ್ ತಗೋತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ 100% ಇದ್ದೇ ಇರುತ್ತೆ. ಹೆಣ್ಣು ಮಕ್ಕಳ ಸೇಫ್ಟಿ ಎಲ್ಲ ಕಡೆ ತುಂಬಾ ಇಂಪಾರ್ಟೆಂಟ್. ನಾವು ಇತ್ತೀಚೆಗೆ ಅಷ್ಟೇ ನೋಡ್ತಾ ಇದ್ದೀವಿ ಬೆಳವಣಿಗೆಗಳು. ಅಂದ್ರೆ ಕೋಲ್ಕತ್ತಾ ರೇಪ್ ಕೇಸ್ ಆಗಿರ್ಬೋದು, ಈ ಕೇಸ್ಗಳೆಲ್ಲ ನಾವು ಅಂದ್ರೆ ನೋಡ್ತಾ ಇದೀವಿ. ಬೆಳಕಿಗೆ ಬರ್ದಿರೋ ಎಷ್ಟೋ ವಿಷಯಗಳು ಇನ್ನೂ ಇದೆ. ಸೊ ಫಾರ್ ಎಕ್ಸಾಂಪಲ್ ದಿಸ್ ಕಾಸ್ಟಿಂಗ್ ಕೋಚ್. ಸೊ ಅದು ಎಷ್ಟೊಂದು ಬೆಳಕಿಗೆ ಬಂದಿರಲ್ಲ. ಸೊ ಇದು ಬೆಳಕಿಗೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಕಮಿಟಿ ಫಾರ್ಮ್ ಮಾಡಿ ಅಂಡ್ ಎಲ್ಲರೂ ಅಪೀಲ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಸಕ್ಸಸ್ ಆಗಬೇಕು. ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ನನಗನ್ಸುತ್ತೆ. ಸೊ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಮಾತಾಡಬೇಕು. ಎಲ್ಲ ದೊಡ್ಡವರು ವಾಯ್ಸ್ ರೈಸ್ ಮಾಡಬೇಕು ಅಂತ ನನಗನ್ಸುತ್ತೆ. ನೀವು ನೋಡೋದಂತೆ ಇಂಡಸ್ಟ್ರಿಯಲ್ಲಿ